ವಿಶ್ವದಾದ್ಯಂತ ಶುರುವಾಯಿತಾ ಇರಾನ್ ಯುದ್ಧದ ಎಫೆಕ್ಟು ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನಿಮ್ಮ ಮನೆಯ ಕಿಚನ್ಗೂ ಕೂಡ ಈಗ ಮಿಸೈಲ್ಗಳು ಏನಾದರೂ ನುಗ್ತಾ ಇದೆಯಾ? ನೋಡಿ, ತೀವ್ರ ಬೆಲೆ ಏರಿಕೆಯಿಂದ ಜನ ಈಗ ತತ್ತರಿಸಿ ಹೋಗ್ತಾ ಇದ್ದಾರೆ. ಮನೆಯ ಕಿಚನ್ಗೂ ಕೂಡ ಯುದ್ಧದ ಜ್ವಾಲೆ ಏನಾದರೂ ಈಗ ತಲುಪಿದೆಯಾ? ಬೆಳಗ್ಗೆ ಕುಡಿಯೋ ಚಹಾದಿಂದ ಆಫೀಸ್ ಜರ್ನಿವರೆಗೆ ಎಲ್ಲದರ ಮೇಲೂ ಕೂಡ ಈಗ ಬೆರೆ ಎಳೆಯಲಾಗಿದೆ. ಜನಸಾಮಾನ್ಯರ ಜೇಬಿಗೆ ಮತ್ತಷ್ಟು ಕತ್ತರಿಗೇನಾದರೂ ಬೀಳತ್ತಾ? ಮಾರುಕಟ್ಟೆಯಲ್ಲಿ ಹಣದುಬ್ಬರದ ಮಹಾಸ್ಫೋಟ ಏನಾದರೂ ಆಗತ್ತಾ? ಈಗಾಗಲೇ ಹಣದುಬ್ಬರ ಗಗನಕ್ಕೇರಿದೆ. ಈ ನಡುವೆ ಈಗ 0.42% ಚಿಲ್ಲರೆ ಹಣದುಬ್ಬರ ಮತ್ತೆ ಏರಿಕೆಯಾಗುತ್ತಾ? ಮತ್ತೆ ಜಿಗಿಯಲಿದೆಯಾ ಹಣದುಬ್ಬರ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ನೋಡಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ನಿರ್ಧಾರ ಮಾಡುತ್ತೆ. ಯಾವಾಗ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಆ ಸಂದರ್ಭದಲ್ಲಿ ಹಣದುಬ್ಬರ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡುತ್ತೆ, ನಿಜ. ಆದರೂ ಕೂಡ ಹಣದುಬ್ಬರ ಈಗ ಕೈಗೆ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಬೆಲೆ ಏರಿಕೆ ಆಗ್ತಾ ಇದೆ. ಹೀಗಾಗಿ ಚಿಲ್ಲರೆ ಹಣದುಬ್ಬರ ಅಂದರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಮಾಡುವಂತಹ ವ್ಯಾಪಾರ, ಅದರಲ್ಲಿ 0.42% ಹಣದುಬ್ಬರ ಏರಿಕೆಯಾಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇದು ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ನೇರವಾಗಿ ನಿಮ್ಮ ಜೇಬಿಗೆ ಕತ್ತರಿ ಬೀಳುತ್ತೆ. ಅಂದರೆ ಹಣದುಬ್ಬರ ಏರಿಕೆಯಾಗಿದ್ದೇ ಆದರೆ ಆಗ ಸಹಜವಾಗಿ ತಿನ್ನುವಂತಹ ಆಹಾರ ಪದಾರ್ಥಗಳು, ಅಗತ್ಯ ಆಹಾರ ಪದಾರ್ಥ, ಔಷಧಿಗಳು, ಮತ್ತೊಂದೆಡೆ ಪೆಟ್ರೋಲು, ಡೀಸೆಲು ಅಂತ ಪ್ರತಿಯೊಂದರ ಮೇಲೆಯೂ ಕೂಡ ಬೆಲೆ ಏರಿಕೆಯಾಗುತ್ತೆ. ತರಕಾರಿ ಆಗಿರಬಹುದು, ಹಾಲು, ಮೊಸರು, ಬೆಣ್ಣೆ, ತುಪ್ಪ, ಪ್ರತಿಯೊಂದರ ಮೇಲೆ ಈ ಹಣದುಬ್ಬರ ಅನ್ನುವಂಥದ್ದೇನಿದೆ ಇದು ಪ್ರತಿಯೊಂದರ ಒಂದು ಬೆಲೆ ಏರಿಕೆಯ ಕ್ಲಿಯರ್ ಪಿಕ್ಚರ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹೀಗಾಗಿ ಈ ಯುದ್ಧದ ಎಫೆಕ್ಟು ಮತ್ತಷ್ಟು ತೀವ್ರವಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕೇಂದ್ರ ಈಗ ಗ್ರೀನ್ ಸಿಗ್ನಲ್ ಕೊಡ್ತಾ ಇದೆ. ಇಂಧನ ದರ ಏರಿಕೆ ಹೆಚ್ಚಳದಿಂದಲೇ ಈಗ ಮಾರ್ಕೆಟ್ನಲ್ಲಿ ತಲ್ಲಣವಾಗ್ತಾ ಇದೆ. ಅಮೂಲ್ ಮದರ್ ಡೇರಿ ಹಾಲಿನ ದರ ₹2 ಹೈಕ್ ಆಗ್ತಾ ಇದೆ. 1 ಪೌಂಡು ಬ್ರೆಡ್ ಬೆಲೆ ಕೂಡ ₹5 ದುಬಾರಿ ಆಗ್ತಾ ಇದೆ. ಭಾರತದ ಗ್ರಾಹಕರು ನಲುಗುವ ಭೀತಿ ಈಗ ಎದುರಾಗ್ತಾ ಇದೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ರಾಕೆಟ್ ವೇಗದಲ್ಲಿ ಏರಿಕೆ ಆಗ್ತಾ ಇದೆ. ಇನ್ನು ಮತ್ತೊಂದೆಡೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿದ್ದೇ ಆದರೆ ಆಗ ಸಹಜವಾಗಿ ಜನ ತತ್ತರಿಸಿ ಹೋಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರಗಳು ಯಾವ ರೀತಿಯಾಗಿ ಈ ಹಣದುಬ್ಬರವನ್ನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಈವರೆಗೆ ಎಲೆಕ್ಷನ್ ಇತ್ತು. ಎಲೆಕ್ಷನ್ ಇದ್ದಿದ್ದರಿಂದಾಗಿ ಸರ್ಕಾರಗಳೆಲ್ಲವೂ ಕೂಡ ಮೌನವಾಗಿದ್ವು. ಎಲ್ಲೆಡೆ ಪ್ರಚಾರವೂ ಪ್ರಚಾರ. ಅದಾದ ನಂತರ ಧುತ್ತನೆ ಬಂದರು ನಮ್ಮ ನಾಯಕರೆಲ್ಲರೂ ಕೂಡ, ಹಣದುಬ್ಬರ ಆಗತ್ತೆ, ನಿಮ್ಮ ಜೇಬಿಗೆ ನಾವು ಕತ್ತರಿ ಹಾಕ್ತೀವಿ, ಅದನ್ನು ಎದುರಿಸೋದಕ್ಕೆ ಸಿದ್ಧರಾಗಿ ಅಂತ ಹೇಳಿದ್ರು. ಸರಕು ಸಾಗಣೆ, ಲಾಜಿಸ್ಟಿಕ್ಸ್ ಎಲ್ಲದರ ಬೆಲೆಯೂ ಕೂಡ ಹೆಚ್ಚಳವಾಗ್ತಾ ಇದೆ. ಸಾರಿಗೆ ವೆಚ್ಚ ದುಬಾರಿ ಆಗ್ತಾ ಇದೆ. ಮತ್ತಷ್ಟು ಬೆಲೆ ಏರಿಕೆ ಆಗುತ್ತೆ. ಮೇ ಜೂನ್ನಲ್ಲೇ ಯುದ್ಧದ ಅಸಲಿ ಬಿಸಿ ತಟ್ಟಲಿದೆ ಅನ್ನುವಂತಹ ಮಾಹಿತಿ SBI ರಿಸರ್ಚ್ನಿಂದಲೇ ಈಗ ಶಾಕಿಂಗ್ ರಿಪೋರ್ಟ್ ಹೊರಬೀಳ್ತಾ ಇದೆ. ದುಡಿದ ಹಣವೆಲ್ಲವೂ ಕೂಡ ದಿನಸಿ ಪೆಟ್ರೋಲ್ಗೆ ಖಾಲಿಯಾಗುತ್ತೆ. ಮಧ್ಯಮ ವರ್ಗದ ಬಜೆಟ್ ಎಲ್ಲವೂ ಕೂಡ ಇರಾನ್ ಯುದ್ಧ ಉಡಿಸ್ ಮಾಡುತ್ತಾ. ಹಾಗಾದ್ರೆ ಸರಕು ಸಾಗಣೆ ವೆಚ್ಚ ಹೆಚ್ಚಳವಾಗ್ತಾ ಇದೆ. ಜೊತೆಗೆ ಹಣದುಬ್ಬರ ಕೂಡ ಹೆಚ್ಚಳವಾಗುವಂತಹ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಹೀಗಾಗಿ ನೇರವಾಗಿ ಇದು ಜನರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡಲಿದ್ದಾರೆ ನನ್ನ ಸಹೋದ್ಯೋಗಿ ವಸಂತ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಸಂತ್ ಕುಮಾರ್, ಚುನಾವಣೆ ಮುಗಿತಾ ಇದ್ದಂತೆ ಬೆಲೆ ಏರಿಕೆ ಈಗ ರಾಕೆಟ್ ವೇಗದಲ್ಲಿ ಏರುಗತಿಯಲ್ಲಿ ಸಾಗ್ತಾ ಇದೆ. ಹಣದುಬ್ಬರ ಕೂಡ ಏರಿಕೆ ಆಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಯಾವ ರೀತಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳುತ್ತೆ ಇನ್ನು ಮುಂದೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತ ಸಂತೋಷ್, ಈಗಾಗಲೇ ವಿಶ್ವಾದ್ಯಂತ ಇರಾನ್ ಯುದ್ಧದ ಎಫೆಕ್ಟ್ ಯಾವ ರೀತಿ ಜೋರಾಗಿದೆಯೋ ಅದೇ ರೀತಿ ಭಾರತಕ್ಕೂ ಕೂಡ ಅದರ ಒಂದು ಎಫೆಕ್ಟ್ ನೇರವಾಗಿ ತರ್ತಾ ಇರುವಂತದನ್ನ ನಾವು ಕಾಣಬಹುದಾಗಿದೆ. ಇದೀಗ ನೇರವಾಗಿ ಆ ಒಂದು ಯುದ್ಧದ ಎಫೆಕ್ಟ್ ನ ಜ್ವಾಲೆ ಜನಸಾಮಾನ್ಯರ ಮನೆಯ ಕಿಚನ್ಗೂ ಕೂಡ ನುಗ್ಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಬೆಳಗ್ಗೆ ಎದ್ದು ಕುಡಿಯುವಂತಹ ಚಹಾದಿಂದ ಹಿಡಿದು ಆಫೀಸ್ಗೆ ಹೋಗೋ ಜರ್ನಿವರೆಗೂ ಕೂಡ ಪ್ರತಿಯೊಂದಕ್ಕೂ ಕತ್ತರಿ ಬೀಳುವಂತಹ ಒಂದು ಆತಂಕ ಇದೀಗ ಎದುರಾಗ್ತಾ ಇರುವಂತದ್ದು. ಈ ಜಾಗತಿಕ ಸಂಘರ್ಷ ಅನ್ನುವಂಥದ್ದು ಹೇಗಿದೆ ಅಂದ್ರೆ ಜನಸಾಮಾನ್ಯರ ಜೇಬಿಗೆ ಈಗ ಮತ್ತಷ್ಟು ಕತ್ತರಿ ಬೀಳುತ್ತೆ. ನಾವು ಗಮನಿಸ್ತಾ ಹೋಗ್ಬೋದು, ಇವತ್ತು ಹೋಟೆಲ್ಗಳಲ್ಲಿಯೂ ಕೂಡ ದರ ಏರಿಕೆ ಆಗಿದೆ.
ಮತ್ತೊಂದ್ ಕಡೆ ಅಗತ್ಯ ವಸ್ತುಗಳ ಬೆಲೆಯ ಏರಿಕೆ ಆಗಿರುವಂತ ನಾವು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಉದಾಹರಣೆಗೆ ಖಾಸಗಿ ಸಾರಿಗೆ ನೌಕರರು ಕೂಡ ಅಥವಾ ಖಾಸಗಿ ಸಾರಿಗೆಯ ಮಾಲೀಕರು ದರ ಏರಿಕೆ ಮಾಡಿರುವಂತದ್ದು ನಾವೇನ್ ನೋಡ್ತೀವಿ. ಅದೇ ರೀತಿ ಹೋಟೆಲ್ಗಳಲ್ಲೂ ಕೂಡ ದರ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರುವಂತದ್ದು ಇವೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊರೆಯಾಗ್ತಾ ಇರುವಂತದ್ದು ಪ್ರಯಾಣಿಕರಿಗೆ ಅಥವಾ ನಮ್ಮ ಜನಸಾಮಾನ್ಯರಿಗೆ. ಇಲ್ಲಿ ಇರಾನ್ ಬಿಕ್ಕಟ್ಟಿನಿಂದ ಚಿಲ್ಲರೆ ಹಣದುಬ್ಬರ 0.42% ಜಿಗಿದಿರುವಂತದ್ದು ಮಧ್ಯಮ ವರ್ಗದವರ ನಿದ್ದೆಗೆಡಿಸ್ತಾ ಇರುವುದಂತೂ ನಿಜ. ಯಾಕಂದ್ರೆ ಇದಕ್ಕೆ ಪೂರಕ ಅನ್ನುವಂತೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆಗೆ ಕೇಂದ್ರ ಸರ್ಕಾರ ಈಗ ಏನ್ ಗ್ರೀನ್ ಸಿಗ್ನಲ್ ಕೊಟ್ಟಿದೆ, ಇಂಧನ ದರ ಹೆಚ್ಚಳದ ಭೀತಿಯ ನಡುವೆ ಇಡೀ ಮಾರ್ಕೆಟ್ ನಲ್ಲಿ ತಲ್ಲಣ ಸೃಷ್ಟಿಯಾಗ್ತಾ ಇರುವಂತದ್ದು. ಕಚ್ಚಾ ತೈಲದ ಬೆಲೆ ಏರ್ತಿದ್ದ ಹಾಗೆ ಅಮೂಲ್ ಮತ್ತು ಮದರ್ ಡೇರಿ ಹಾಲಿನ ದರ ಕೂಡ ಲೀಟರ್ಗೆ ₹2 ಹೈಕ್ ಆಗುವಂತ ಒಂದು ಸಾಧ್ಯತೆ ದಟ್ಟವಾಗಿದೆ. ಇದು ಬರೀ ಹಾಲ್ಗಷ್ಟೇ ಅಲ್ಲ ಸಂತೋಷ್. ಬೆಳಗಿನ ಬ್ರೇಕ್ಫಾಸ್ಟ್ ಬಳಸುವಂತ ಒಂದು ಪೌಂಡ್ ಬ್ರೆಡ್ ಬೆಲೆ ಕೂಡ ₹5 ದುಬಾರಿ ಆಗುತ್ತೆ ಅಂತಂದ್ರೆ ಇನ್ನು ಎಷ್ಟರ ಮಟ್ಟಿಗೆ ಇದು ಮಧ್ಯಮ ವರ್ಗ ಹಾಗೂ ಬಡವರ ಮೇಲೆ ಎಫೆಕ್ಟ್ ಆಗಬಹುದು ಅನ್ನುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಅಂದ್ರೆ ನಾವು ದಿನನಿತ್ಯದ ಮಾರುಕಟ್ಟೆಯಲ್ಲಿ ಕೊಳ್ಳುವಂತ ದಿನಸಿ, ಹಾಲು, ತರಕಾರಿ, ಬಟ್ಟೆ, ಪೆಟ್ರೋಲ್ ಅಂತಹ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಲೆಕ್ಕ ಹಾಕೋ ಮಾನದಂಡ ಇವೆಲ್ಲ ಗಮನಿಸ್ತಾ ಹೋದ್ರೆ ಭಾರತದಲ್ಲೇ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವೇನ್ ಹೇಳ್ತೀವಿ, ಗ್ರಾಹಕರ ಬೆಲೆ ಸೂಚ್ಯಂಕದ ಮೂಲಕ ಏನು ಅಳೆಯಲಾಗುತ್ತೆ, ಈಗ ನೀವು ಕೇಳಿದಂತ 0.42% ಜಿಗಿಯುತ್ತೆ ಅಂತಂದ್ರೆ ಇದು ಸರಳ ಅರ್ಥ ನಾವು ಅಂದ್ಕೋಬೇಕಾಗುತ್ತೆ. ಬೆಲೆಗಳಲ್ಲಿ ಮತ್ತಷ್ಟು ಏರಿಕೆ ಆಗುತ್ತೆ ಅನ್ನುವಂಥದ್ದು. ದೇಶದ ಒಟ್ಟಾರೆ ಚಿಲ್ಲರೆ ಹಣದುಬ್ಬರ ದರ ಈಗಾಗಲೇ 5% ಇದೆ ಅಂತ ಅಂದ್ಕೊಳ್ಳಿ. ಆದ್ರೆ ಇರಾನ್ ಯುದ್ಧ ಅಥವಾ ಇಂಧನ ದರ ಏರಿಕೆಯಿಂದಾಗಿ ಇದು ಮತ್ತೆ 0.42% ಹೆಚ್ಚಾಗುತ್ತೆ. ಹಣದ ಮೌಲ್ಯ ಕುಸಿತ ಆಗ್ತಾ ಇರುವಂತದ್ದು. ಅಂದ್ರೆ ಹೋದ್ ತಿಂಗಳು ಅಥವಾ ಹೋದ ವರ್ಷ ನೀವು ₹100 ಕೊಟ್ಟು ಕೊಳ್ತಾ ಇದ್ದಂತ ಸಾಮಗ್ರಿಗಳಿಗೆ ಇನ್ನೂ ಹೆಚ್ಚಿನ ಹಣವನ್ನ ತೆರಬೇಕಾಗುತ್ತೆ. ಇದು ಜೇಬಿಗೆ ಕತ್ರಿನೇ ಸರಿ. ಇದು ಒಟ್ಟಾರೆಯಾಗಿ ಚಿಲ್ಲರೆ ಹಣದುಬ್ಬರ 0.42 ಹೆಚ್ಚಾಗ್ತಾ ಇದೆ. ಅಂದ್ರೆ ಮಾರುಕಟ್ಟೆಯಲ್ಲಿ ದಿನಬಳಕೆ ವಸ್ತುಗಳ ಬೆಲೆ ಮತ್ತೊಂದು ಹಂತಕ್ಕೆ ಏರಿಕೆ ಆಗ್ತಾ ಇದೆ. ಇದು ಸಹಜವಾಗಿನೇ ಸಾಮಾನ್ಯ ಜನರ ತಿಂಗಳ ಬಜೆಟ್ ಮೇಲೆ ಮತ್ತಷ್ಟು ಹೊರೆ ಬೀಳುತ್ತೆ ಅಂತಾನೆ ಹೇಳ್ಬಹುದಾಗಿದೆ. SBI ರಿಸರ್ಚ್ ಕೂಡ ಹೇಳ್ತಾ ಇರೋದು ಇದನ್ನೇ. ಅಂದ್ರೆ ಇತ್ತೀಚಿನ ಪ್ರಮುಖ ವರದಿ ನಾವು ಗಮನಿಸ್ತಾ ಹೋದ್ರೆ ಅತಿ ದೊಡ್ಡ ಬ್ಯಾಂಕ್ ಆದಂತಹ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ SBI ರಿಸರ್ಚ್ ಇದನ್ನೇ ಹೇಳ್ತಾ ಇದೆ, ಹಣದುಬ್ಬರ ಏರಿಕೆ ಆಗತ್ತೆ ಮೇ ಜೂನ್ ನಲ್ಲಿ ಅಂತ. ಓಕೆ, ಧನ್ಯವಾದಗಳು ವಸಂತ್ ನಿಮ್ಮೆಲ್ಲ ಮಾಹಿತಿಗೆ.